ನಿನ್ನೆ ಸದನದಲ್ಲಿ ಉತ್ತರವನ್ನ ಕೊಡಬೇಕಾದ್ರೆ ಕೂಡ ಪರಮೇಶ್ವರ್ ಅವರು ಬಹಳಷ್ಟು ಬ್ಯಾಲೆನ್ಸಿಂಗ್ ಆಗಿ ಇಡೀ ಪ್ರಕರಣವನ್ನ ಕೊಂಡೊಯ್ಯೋದಕ್ಕೆ ಮುಂದಾಗಿತ್ತು. ಸ್ಪಷ್ಟ ಅಕ್ಷರಗಳಲ್ಲಿ ಗೊತ್ತಾಗ್ತಾ ಇತ್ತು. ಇನ್ನೊಂದು ಕಡೆಗೆ ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ಸಿಎಂ ಈ ಪ್ರಕರಣದಲ್ಲಿ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಡೇವನಿಂದ ಕೂಡ ಹಂಗೆ ಇದ್ದಾರೆ ಅವರು. ಅವಸರದ ಹೆಜ್ಜೆ ಬೇಡ, ಕಾದು ನೋಡೋಣ ಅನ್ನುವಂತಹ ಸಂದೇಶವನ್ನ ನಮ್ಮ ಕಲೀಗ್ಗಳಿಗೆ ಕೊಟ್ಟಿದಂಗಿದೆ. SIT ರಚನೆ ಆಗಿದ್ದಾಗಿದೆ, ಪೂರ್ಣ ಪ್ರಮಾಣದ ತನಿಖೆ ಆಗಲಿ, ಆದರೆ 3 ಹೋರಾಟಗಳ ಬಗ್ಗೆ ಎಚ್ಚರಿಕೆ ಇರಲಿ. 3 ಹೋರಾಟ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಭಾವನಾತ್ಮಕ, ಕಾನೂನು ಹಾಗೂ ರಾಜಕೀಯ ಹೋರಾಟವನ್ನ ನೀಟಾಗಿ ಎದುರಿಸೋಣ. DCM ಹಾಗೂ ಗೃಹ ಸಚಿವರು ಸೇರಿದಂತೆ ಉಳಿದ ಎಲ್ಲಾ ಸಚಿವರಿಗೆ ಸಿಎಂ ಕಿವಿ ಮಾತನ್ನ ಆಡಿದ್ದಾರಂತೆ. ಹಾಗೆ ತನಿಖಾ ಪ್ರಗತಿ ವಿಚಾರದಲ್ಲಿ ಮೌನಕ್ಕೆ ಶರಣಾದಂಗೆ ಕಾಣಿಸ್ತಾ ಇದೆ. ಮೌನ ಮುರಿಬೇಕು ಅಂತಾನೆ ಅನಿಸ್ತಾ ಇಲ್ಲ. ನಿನ್ನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗದ್ದಲ ಆದ್ರೂ ಕೂಡ ಸಿಎಂ ಸಾಹೇಬರು ಮಾತ್ರ ಮೌನಕ್ಕೆ ಶರಣಾದಂಗೆ ಕಾಣಿಸ್ತಾ ಇತ್ತು. ಅವರ ಮೌನದ ಅರ್ಥ ಏನು ಅನ್ನೋದು ಪ್ರಶ್ನೆ. ತುಂಬಾ ಜನ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದು, ಈ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ನಡ್ಕೊಳ್ತಿದ್ದಾರೆ ಅಂತ. ಬಟ್ ಅವ್ರದ್ದೇ ಆದಂತಹ ಸ್ಟ್ರಾಟಜಿ ಇದೆ. ಒಂದು ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು, ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇರುವಂತಹ ಮೇಜರ್ ಸೆಟ್ ಬ್ಯಾಕ್ ಏನು ಎರಡೂ ಅವಧಿನಲ್ಲಿ ಅಂತ ಹೇಳಿದ್ರೆ, ಅವರು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾರೆ, ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನುವಂತಹ ಅಪವಾದ ಇದೆಯಲ್ಲ, ಆ ಅಪವಾದದಿಂದ ಆಚೆ ಬರೋದಕ್ಕೆ ಸರ್ವ ಪ್ರಯತ್ನಗಳನ್ನ ಕೂಡ ಈ ಪ್ರಕರಣದಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದರೂ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನು ಮಾತ್ರ ತೋರಿಸ್ತಾ ಇದ್ದಾರೆ ಇವರು ಅನ್ನುವಂತಹ ಆರೋಪ. ಶ್ರದ್ಧಾಳುಗಳ ವಿನಂತಿಯನ್ನು ಕೇಳಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. Installation of security devices in the residence of the first informant such as CCTV and alarms. 4, concealment of identity of the first informant, referring to him as ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಒಂದ್ ಕಡೆಗೆ DCM DK ಶಿವಕುಮಾರ್ ಅವರು ಫಿಲಾಸಫಿಕಲ್ ಆಗಿ ಮಾತಾಡ್ತಾರೆ, ಇನ್ನೊಂದ್ ಕಡೆಗೆ ಡಾಕ್ಟರ್ G ಪರಮೇಶ್ವರ್ ಅವರು ತನಿಖೆ ಕರೆಕ್ಟ್ ಆಗಿ ನಡೀತಾ ಇದೆ, ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಮಾತಾಡ್ತಾರೆ. ಬಟ್ ಸಿಎಂ ಮಾತ್ರ ಮೌನ ಅನ್ನುವಂತಹ ಆಭರಣವನ್ನು ಧರಿಸಿದ್ದಾರೆ. ಈ ಆಭರಣ ಧರಿಸಿರೋದಕ್ಕೆ ನಾನಾ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ನೋ ರೀತಿಯಲ್ಲಿ ಸಿಎಂ ವರ್ತನೆ ಇದೆ ಅಂತ. ಸೊ ಏನ್ ಸ್ಟ್ರಾಟಜಿ, ಮೌನದ ಹಿಂದಿರುವಂತಹ ಅರ್ಥ ಏನು? ಮಮತಾ, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗಿಂತ ಜವಾಬ್ದಾರಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿಗಳ ಮೇಲಿದೆ. ಅಂದರೆ KPCC ಅಧ್ಯಕ್ಷರಾಗಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿಯೋ ಅಥವಾ ಬೇರೆ ದಿಕ್ಕನ್ನು ಬದಲಾಯಿಸಬೇಕು ಅಂತನೋ ಆ ಒಂದು ಹೇಳಿಕೆಯನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಅದೇ ರೀತಿ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೊಡೋದಕ್ಕೆ ಬರೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ಕೂಡ ಕೊಡೋದಕ್ಕೆ ಬರೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೆಲ ಎಡಪಂಥೀಯರು ಮುಖ್ಯಮಂತ್ರಿಗಳನ್ನು ತಾಕಿದ್ರಿಂದಲೇ ಈ ಒಂದು SIT ತನಿಖೆಗೆ ಕೊಟ್ಟಿತ್ತು, ಅವರ ಒತ್ತಡ ಇತ್ತು ಅಂತಲೂ ಕೂಡ BJP ಸದನದ ಒಳಗಡೆ ಸಾಕಷ್ಟು ಬಾರಿ ಆರೋಪವನ್ನು ಮಾಡಿದೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಈ ತನಿಖೆ ಬಗ್ಗೆ ಅಥವಾ ಧರ್ಮಸ್ಥಳದ ಕೇಸ್ ಬಗ್ಗೆ ಪರ ವಿರೋಧ ಒಂದು ನಿಲುವನ್ನು ತೆಳೆದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಧರ್ಮ ಸಂಕಟಕ್ಕೆ ಸಿಲುಕುವಂಥದ್ದು ಖಚಿತ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ. ಅಂದರೆ SIT ರಚನೆ ಆದಾಗಿನಿಂದಲೂ ಕೂಡ ಮುಖ್ಯಮಂತ್ರಿಗಳು ಎರಡೇ ಮಾತು, ಅಂದರೆ ನಾವು ಮಧ್ಯಪ್ರವೇಶ ಮಾಡಲ್ಲ, ತನಿಖೆ ನಡೀತಾ ಇದೆ. ಇಷ್ಟು ಬಿಟ್ಟರೆ ಮುಖ್ಯಮಂತ್ರಿಗಳು ಅದು ಸತ್ಯ ಇದು ಸುಳ್ಳು ಅನ್ನೋ ಗೋಜಿಗೆ ಹೋಗ್ತಾ ಇಲ್ಲ. ಆದರೆ ಪರಮೇಶ್ವರ್ ಅವರು ನೆನ್ನೆ ಗೃಹ ಸಚಿವರಾಗಿ ತನಿಖೆಯ ಮಾಹಿತಿಯನ್ನು ಬಿಟ್ಕೊಡದೆ, ಜೊತೆಗೆ ಮಧ್ಯಂತರ ವರದಿಯನ್ನು ಕೂಡ ನಾವು ಪಡೆದಿಲ್ಲ ಅನ್ನೋ ಸಂದೇಶವನ್ನು ಕೊಡೋದ್ರ ಜೊತೆಗೆ ಎಲ್ಲ ಒಂದು ಕಡೆ ಸ್ಟೇಟಸ್ ರಿಪೋರ್ಟನ್ನು ಮೇಲ್ಮಟ್ಟದಲ್ಲಿ ಏನು ಕೊಡಬೇಕೋ ಆ ರಿಪೋರ್ಟನ್ನಷ್ಟೇ
ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಾನೂನಾತ್ಮಕವಾಗಿಯೂ ಕೂಡ ಎಚ್ಚರಿಕೆಯಿಂದಿರಬೇಕು, ಜೊತೆಗೆ ರಾಜಕೀಯವಾಗಿ ಕೂಡ, ಅಂದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ, ವಿಳಂಬ ಆದರೂ ಕೂಡ ಅದನ್ನು ಬೇರೆ ರೀತಿಯ ಟರ್ನ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಭಾವನಾತ್ಮಕವಾದ ವಿಚಾರ ಇದು, ಯಾಕೆಂದರೆ ಧರ್ಮಸ್ಥಳದಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಭಕ್ತರ ಸಂಖ್ಯೆಯು ಕೂಡ ಕರ್ನಾಟಕದಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ಭಕ್ತರ ಎಫೆಕ್ಟ್ ಕೂಡ ಆಗ್ಬೋದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಮ್ಗೆ ಇರಬೇಕು ಅಂತಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿವಿಮಾತನ್ನು ಹೇಳಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿಯೇ ಇಲ್ಲಿ ತನಕ ಮುಖ್ಯಮಂತ್ರಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಪರ ವಿರೋಧ ವಿಚಾರದಲ್ಲೂ ಕೂಡ ಮೌನ ಮುರಿತಾ ಇಲ್ಲ. ಈ ಮೌನ ತನಿಖೆ ಪೂರ್ಣ ಆಗೋ ತನಕ ಇರುತ್ತೋ ಏನೋ ಅನ್ನೋದು ಕೂಡ ಕಾದು ನೋಡಬೇಕು. ಮಮತಾ. ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಮುಖ್ಯಮಂತ್ರಿಗಳ ಮೇಲೆ ಕೊಲೆ ಆರೋಪದ ವಿಚಾರ ಪ್ರಸ್ತಾಪ ಆಯಿತು. ಅದಾದಮೇಲೆ ಮುಖ್ಯಮಂತ್ರಿಗಳಿಗೆ ಬೇರೆ 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 ವಿಚಾರವನ್ನು ಕೆದಕಿದ್ರು. ಅರ್ಬನ್ ನಕ್ಸಲ್ಸ್ ಎಲ್ಲ ಬಂದು ಅವ್ರ ಮನೆಗೆ ಬಂದಿದ್ರು ಅಂತ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎದ್ದು ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ಅವರ ಮೌನವೇ ಹಲವಾರು ಅನುಮಾನಗಳಿಗೆ ಈಗ ಕಾರಣ ಆಗಿರ್ತಕ್ಕಂಥದ್ದು.